ಗಳೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ BCM ಹಾಸ್ಟೆಲ್ ಅರ್ಜಿ ಯಾವಾಗ ಪ್ರಾರಂಭವಾಗುತ್ತಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಇದ್ದೀರಾ ಮತ್ತು ಸರ್ವರ್ ಇಶ್ಯೂ ಕುರಿತು ಪ್ರಶ್ನೆ ಕೇಳ್ತಿದ್ದೀರಾ. ಎರಡಕ್ಕೂ ಉತ್ತರ ಕೊಡ್ತೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಗೂಗಲಲ್ಲಿ SSP ಅಂತ ಸರ್ಚ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ನೋಡಿ, ಸರ್ವರ್ ಇಶ್ಯೂ ಕ್ಲಿಯರ್ ಆಗಿದೆ ಅನಿಸುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಇದು ಮಧ್ಯಾಹ್ನ ಸ್ವಲ್ಪ ಸರ್ವರ್ ಇಶ್ಯೂ ಇತ್ತು, ಕ್ಲಿಯರ್ ಆಗಿದೆ ನೋಡಿ ವಿದ್ಯಾರ್ಥಿಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಹಾಗಾದರೆ ಡಿಗ್ರಿ ಹಾಸ್ಟೆಲ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ಈಗ PUC ಆರ್ PUC ಈಕ್ವಲ್ ಕೋರ್ಸ್ ಅಂದರೆ ITI ಡಿಪ್ಲೊಮೊ ಎಲ್ಲ ಕೋರ್ಸ್ಗಳ ಹಾಸ್ಟೆಲ್ ಅರ್ಜಿ ಅಪ್ಲಿಕೇಶನ್ನು ಜುಲೈ 20 ಅಂದರೆ ಇವತ್ತು ಲಾಸ್ಟ್ ಡೇಟ್ ಇರತಕ್ಕಂಥದ್ದು. ಇದೆಲ್ಲ ಪ್ರೋಸೆಸ್ ಮುಗಿಯೋಕ್ಕೆ ನೋಡಿ ವಿದ್ಯಾರ್ಥಿಗಳು, ಎಲ್ಲ ಪ್ರೋಸೆಸ್ ಮುಗಿಯೋಕ್ಕೆ PUC ITI ಡಿಪ್ಲೊಮೊ ಎಲ್ಲ ಹಾಸ್ಟೆಲ್ ಅರ್ಜಿ ಕರೆದು ಅರ್ಜಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 20. ಇವತ್ತು ಲಾಸ್ಟ್ ಡೇಟು, ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆಂಡ್ ಆಗಲ್ಲ. ಅನಂತರ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಷನ್ ಮಾಡೋದು ಜುಲೈ 23ಗೆ ಅವಕಾಶ ಇದೆ. ಒಂದು ಹಾಸ್ಟೆಲ್ ಸೆಲೆಕ್ಟ್ ಲಿಸ್ಟ್ ಬಿಡೋದು ಜುಲೈ 29ಕ್ಕೆ. ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಜಾಯ್ನ್ ಆಗಲು ಜುಲೈ 31 ಲಾಸ್ಟ್ ಡೇಟು. ನಿಮ್ಮ ಒಂದು ಡಿಗ್ರಿ ಹಾಸ್ಟೆಲ್ ಅರ್ಜಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭವಾಗುತ್ತೆ. ಪ್ರಾರಂಭವಾದ ತಕ್ಷಣ ನಾನು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೋಡಿ ವಿದ್ಯಾರ್ಥಿಗಳ, ಭಾಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಕೇಳ್ತಿದ್ದೀರಾ, ಸರ್ BCM ಹಾಸ್ಟೆಲ್ ಮತ್ತು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಅಂದರೆ ಎರಡು ಒಂದೇನಾ ಅಂತ. ಹೌದು ವಿದ್ಯಾರ್ಥಿಗಳೇ, BCM ಅಂದರೆ ಮೊದಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೈನಾರಿಟಿ ಇಲಾಖೆಯೊಡನೆ ಕಂಬೈಂಡ್ ಇತ್ತು. ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ B ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು M ಅಂದರೆ ಮೈನಾರಿಟಿ, ಎರಡೂ ಸೇರಿ ಒಂದೇ ಡಿಪಾರ್ಟ್ಮೆಂಟ್ ಇತ್ತು. ಆದರೆ ಇತ್ತೀಚೆಗೆ ಏನು ಮಾಡಿದ್ದಾರೆ, BC ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಬೇರೆ, ಮೈನಾರಿಟಿನೇ ಬೇರೆ ಬೇರೆ ಇದೆ. ಬಟ್ ಕಂಟಿನ್ಯೂ ಆಗಿ ಏನಂತಿದ್ದಾರೆ ವಿದ್ಯಾರ್ಥಿಗಳೆಲ್ಲ, ಈಗ ಯಾವುದೇ ಹಾಸ್ಟೆಲ್ ಇರಲಿ BCM ಹಾಸ್ಟೆಲೇ ಅಂತೀವಿ. ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟಿ ಹಾಸ್ಟೆಲ್ ಅಂತ ಅರ್ಥ ಅದು. ಅದಕ್ಕಾಗಿ ನೀವು ಕೇವಲ BC ಹಾಸ್ಟೆಲ್ ಅನ್ಬೋದು, ಅಥವಾ BCM ಹಾಸ್ಟೆಲ್ ಅಂದರೂ ತಪ್ಪೇನು ಅಲ್ಲ, ಅಥವಾ BCWD ಹಾಸ್ಟೆಲ್ ಅಂತಲೂ ಕೂಡ ಕರಿಬೋದು. ಇದು BCM ಯಾಕಂತಾರಂದರೆ, ಫಸ್ಟು BC ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟು ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಎರಡೂ ಒಂದೇ ಆಗಿತ್ತು. ಆದರೆ ಇತ್ತೀಚೆಗೆ BCM ಅಂದರೆ BC ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟೇ ಬೇರೆ ಆಯಿತು, ಮೈನಾರಿಟಿ ಡಿಪಾರ್ಟ್ಮೆಂಟೇ ಬೇರೆ ಆಯಿತು. ಹಾಗಾಗಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಹಾಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.